ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ನಿಮ್ಮ ಮುಂದೆ. ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಅವರು 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ರು. ಇದು ಈ ಕ್ಷಣದ ಬಿಗ್ ಅಪ್ಡೇಟ್. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. 14 ನಿವೇಶನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಸಿಎಂ ಸಲ್ಲಿಸಿರುವ ದಾಖಲೆಯಲ್ಲಿ ವೈಟ್ನರ್ ದಾಖಲೆ ಪತ್ತೆಯಾಗಿದೆ. ಅಂದ್ರೆ ವೈಟ್ನರ್ ಇದೆ, ಆ ವೈಟ್ನರ್ ಹಿಂದೆ ಏನಿದೆ ಅನ್ನೋದು ಈಗಲೂ ಕೂಡ ನಿಗೂಢ, ಈ ಕ್ಷಣಕ್ಕೂ ಕೂಡ ನಿಗೂಢವಾಗಿದೆ. ಸಿಎಂ ಪತ್ನಿಗೆ ಮೂಡದಿಂದ 14 ನಿವೇಶನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಸಿಎಂ ದಾಖಲೆಯಲ್ಲಿ ವೈಟ್ನರ್ ಹಾಕಿದ ದಾಖಲೆ ಪತ್ತೆಯಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ರಾಜ್ಯಪಾಲರಿಗೆ ನೀಡಿದ್ದ ಉತ್ತರದಲ್ಲೂ ಕೂಡ ವೈಟ್ನರ್ನ ಪ್ರತಿ ಇದು ಇತ್ತೆ. ವೈಟ್ನರ್ ದಾಖಲೆ ಮೊದಲು ಬ್ರೇಕ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ಈಗ ದಿಢೀರಾಗಿ ಕಾಣಿಸಿಕೊಂಡಂತ ಅಸಲಿ ದಾಖಲೆ, ದಿಢೀರಂತ ಕಾಣಿಸ್ಕೊಂಡಿದೆ ಅಸಲಿ ದಾಖಲೆ. ನೋಡಿ ಇಲ್ಲಿ, ಇದು ಇದಲ್ಲ, ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ದಾಖಲೆ ಅಂದ್ರೆ ಇದು ಯಾವುದು ಅಂತಂದ್ರೆ ಅವರು ಟ್ವೀಟ್ ಮಾಡಿದ್ರಲ್ಲ, ಹೌದು, ಯಾರು ನಾವು ರಿಪಬ್ಲಿಕ್ ಕನ್ನಡ ಒಂದು ವೈಟ್ನರ್ನ ಕಾಪಿಯನ್ನ ತೋರಿಸಿದಾಗ ಅದ್ 2 ದಿನ ಆದ್ಮೇಲೆ ಒಂದು ಎಕ್ಸ್ ಖಾತೆಯಲ್ಲಿ ಹಾಕಿದ್ರು. ನೋಡಿ ಇದ್ರ ಹಿಂದೆ ಏನಿದೆ ಅಂತೇಳಿ ಲೈಟ್ ಬಿಟ್ಬಿಟ್ಟು ಯಾವ್ದೋ ಒಂದು ಪೇಪರ್ ಮೇಲೆ ಅಂದ್ರೆ ಅದ್ರ ಮೇಲೆ ವೈಟ್ನರ್ ಹಾಕ್ಬಿಟ್ಟು ತೋರಿಸುವಂತ ಕೆಲಸ ಮುಜುಗರ ಆಗಿತ್ತದು. ಆ ದಾಖಲೆ ಇದು ತೋರಿಸ್ತಾ ಇರೋದು. ಈಗ ನಾವು ತೋರಿಸ್ತಾ ಇದೀವಲ್ಲ, ಈಗ ಅಲ್ಲಿ ವೈಟ್ನರ್ ಹಾಕಿದ್ರಲ್ಲ, ಆ ವೈಟ್ನರ್ ಹಾಕಿರುವಂತ ಅಸಲಿ ಪ್ರತಿ ಈಗ ಅಲ್ಲಿ ಇರೋದು ಸಿಗ್ತಾ ಇದೆ. ಬಹಳ ಕುತೂಹಲ ಇರೋದು ವೈಟ್ನರ್ ಹಾಕಿರುವ ಜಾಗದಲ್ಲಿ ಏನಿದೆ ಅಂತ. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಹೇಳೋ ಪ್ರಕಾರ ನಾವು ಇಂತಲ್ಲೇ ಕೊಡಿ ಅಂತ ಕೇಳಿಲ್ಲ ಅಂತ, ಇಲ್ಲ ಅವ್ರು ಕೇಳಿದ್ದಾರೆ ಅನ್ನೋದಕ್ಕೆ ಅದೇ ಜಾಗದಲ್ಲಿ ವೈಟ್ನರ್ ಹಾಕಿದ್ದಾರೆ ಅಂತ. ಕೆಸರೆ ಗ್ರಾಮದಲ್ಲಿ ಜಾಗದ ಬದಲಾಗಿ ವಿಜಯನಗರ ಇಂಥ ಕಡೆ ಕೊಡಿ ಅಂತ ನಾವು ಕೇಳಿಲ್ಲ ಅಂತ ಅವ್ರು ಹೇಳ್ತಿರೋದು. ಆದ್ರೆ ಆ ವೈಟ್ನರ್ ಹಿಂದೆ ಏನಿದೆ ಅನ್ನೋ ಅನುಮಾನ ನಮ್ಗೆ ಇಂಥದ್ದೇ ಕಡೆ ಬೇಕು ಅಂತ ಕೊಟ್ಟಿದ್ದಾರೆ ಅಂತ ಹೇಳಿ ನಾವ್ ಹೇಳ್ತಾ ಇಲ್ಲ. ವಿರೋಧ ಪಕ್ಷದವ್ರು ಹೇಳೋ ಪ್ರಕಾರ ವಿಜಯನಗರದಲ್ಲೇ ಕೊಡಿ ಅಂತ ನೀವು ಕೇಳಿದ್ರಿ, ಅಲ್ಲೇ ನೀವು ವೈಟ್ನರ್ ಹಾಕಿದ್ದೀರಿ ಅಂತ. ಅಲ್ಲಿ ವಿಜಯನಗರ ಇದೆಯಾ ಇಲ್ವಾ ಅಷ್ಟೇ ಪ್ರಶ್ನೆ. ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಅಲ್ಲಿ ನಾವು ಗಮನಿಸ್ತಾ ಇದೀವಿ ನೋಡಿ, ಅಲ್ಲಿ ಡಾಕ್ಯುಮೆಂಟ್ ವೀಕ್ಷಕರೇ, ಬಹಳ ಸಿಂಪಲ್. ರಾಜ್ಯಪಾಲರಿಗೆ ಸಿಎಂ ಉತ್ತರವನ್ನ ಕೊಟ್ಟಿದ್ರು ಅಲ್ವಾ? ಅವರು ಕೊಟ್ಟಂತ ಉತ್ತರದಲ್ಲಿ ಆ ನಾಪತ್ತೆ ಆಗಿದಂತ ವೈಟ್ನರ್ ದಾಖಲೆ ಇತ್ತಲ್ಲ, ಅದು ಪತ್ತೆ ಆಗಿದೆ. ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಅಲ್ಲೂ ಕೂಡ ವೈಟ್ನರ್ ದಾಖಲೆ ನಾಪತ್ತೆ ಆಗಿತ್ತು. ಈಗ ನ್ಯಾಯಾಲಯದಲ್ಲಿ ಹಾಕಿರುವಂತ ರಿಟ್ ಅಪ್ಪೀಲ್ ನಲ್ಲೂ ಕೂಡ ದಿಢೀರ್ ಕಾಣಿಸಿಕೊಂಡಿದೆ ಆ ವೈಟ್ನರ್ನ ದಾಖಲೆ. ಆ ವೈಟ್ನರ್ ದಾಖಲೆಯ ವಿಚಾರವಾಗಿ ಈಗ ಸಿಎಂಗೆ ಮುಳ್ಳಾಗುತ್ತೆ. ವೈಟ್ನರ್ ಮೇಲನೆ ಗಂಭೀರವಾದಂತಹ ಮಾತುಗಳು, ಆರೋಪಗಳು ಕೇಳಿ ಬಂದಿತ್ತು, ಅನುಮಾನಗಳು ವ್ಯಕ್ತವಾಗಿತ್ತು. ಯಾರ ಅನುಮಾನವನ್ನು ವ್ಯಕ್ತಪಡಿಸಿದ್ದು ಗಂಭೀರವಾಗಿ ದೂರದವರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಏನಂತ ಕೇಳಿದ್ರು, ವೈಟ್ನರ್ ಹಾಕಿದ್ದು ಯಾಕೆ ಅನ್ನೋದಕ್ಕೆ ಸಿಎಂ ಕೊಟ್ಟಿರುವಂತ ದಾಖಲೆಯಲ್ಲಿ ಉತ್ತರ ಇಲ್ಲ ಅಂತೇಳಿ ಅವರು ಗಂಭೀರವಾದಂತ ಆರೋಪವನ್ನ ಮಾಡಿದ್ರು. ಕೇಳಿದ್ರೆ ತಪ್ಪೇನು ಅನ್ನೋದು ಬಹುತೇಕರ ಪ್ರಶ್ನೆ. ಮೂಡಾ ನಿಯಮಗಳು ಹಾಗಿಲ್ಲ ಅಂತ, ಮೂಡಾ ನಿಯಮ ಹಾಗಿಲ್ಲ, ನೀವು ಇಂತಲ್ಲೇ ಕೊಡಿ ಅಂತ ಕೇಳೋ ಹಾಗಿಲ್ಲ ಅಂತ. ಅಲ್ಲೂ ಕೂಡ ಸಿಎಂ ಅವರ ಪ್ರಭಾವ ಬಳಕೆ ಆಗಿದೆ ಅನ್ನೋದು ಗಂಭೀರ ಆರೋಪ. ಹಾಗಾಗಿ ಅದು ಬಹಳ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ನೋಡಿ, ಇಲ್ಲಿ ವೈಟ್ನರ್ ಹಾಕಿದ ದಾಖಲೆ ಪತ್ತೆ ಆಗಿದೆ. ಅದು ಹೌದು, ಈ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡ ದಾಖಲೆಯನ್ನು ಬಿಡುಗಡೆ ಮಾಡಿದ್ರು. ಅದು ನಮ್ಮ ಹಿರಿಯ ಸಹೋದರಿ ಜಯಪ್ರಕಾಶ್ ಶೆಟ್ಟಿ ಅವರು ಬಿಡುಗಡೆ ಮಾಡಿದಂಥದ್ದನ್ನ ಈಗ ನೋಡ್ಕೊಂಬನ್ನಿ. ಒಮ್ಮೆ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದ್ರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಬಹುಶಃ
ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಎಷ್ಟು ಅವ್ರು ಕೇಳಿದ್ದು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಏನಿದೀಗ ಈಗ ವೈಟ್ನರ್ ದಾಖಲೆ ಪತ್ತೆ ಆಗಿರೋದು, ಅದರಲ್ಲಿ ಯಾಕೆ ಅನುಮಾನಗಳು ವ್ಯಕ್ತವಾಗಿತ್ತು? ಹಾಗಾದ್ರೆ ಬಹಳ ಪ್ರಮುಖವಾಗಿ ಈಗಾಗಲೇ ಸಿಎಂ ಅವರು ಪತ್ನಿ 14 ನಿವೇಶನಗಳೆಲ್ಲ ಏನು ಬೋರ್ಡಲ್ಲಿ ಪಡ್ಕೊಂಡಿದ್ರು, ಈಗಾಗಲೇ ಆ ನಿವೇಶನಗಳನ್ನು ವಾಪಸ್ ಕೊಟ್ಟಿದ್ದಾರೆ. ಆದರೆ ಆ 14 ನಿವೇಶನ ಪಡ್ಕೊಳ್ಳುವಂತಹ ಸಲುವಾಗಿ ಒಂದು ಪತ್ರವನ್ನು ಮೂಡಾಗಿ ಬರೆದಿದ್ರು. ನನಗೆ ಕೆಸರೆ ಗ್ರಾಮದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದವರು ನಮ್ಮ ಜಮೀನಲ್ಲಿ ವಶಕ್ಕೆ ಪಡಿಸ್ಕೊಂಡಿದ್ದಾರೆ, ಸೊ ಹೀಗಾಗಿ ನಮಗೆ ಪರಿಹಾರ ಕೊಡಬೇಕು ಅಂತೇಳಿ ಆ ಪರಿಹಾರ ಕೇಳುವಂತಹ ಲೆಟರ್ನಲ್ಲಿ 2 ಪುಟಗಳು ಬರುತ್ತೆ. ಆ 1 ಪುಟಗಳ ಮಾತ್ರ ಅವರು ಏನೋ ಶೋಕಾಸ್ ನೋಟಿಸನ್ನು ಕೊಟ್ಟಿದ್ರು ರಾಜ್ಯಪಾಲರು. ನಿಮ್ಮ ವಿರುದ್ಧ ಆರೋಪಗಳು ಕೇಳಿ ಬಂದಿದೆ, ನಿಮಗೆ ಯಾಕೆ ನಾವು ತನಿಖೆ ಮಾಡೋದಕ್ಕೆ ಅನುಮತಿ ಕೊಡಬಾರ್ದು ಅಂತೇಳಿ ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಸಿಎಂ ಅವರು ಕೂಡ ಸುದೀರ್ಘವಾದಂತಹ ಉತ್ತರವನ್ನು ಕೊಟ್ಟಿರ್ತಾರೆ. ಉತ್ತರ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಈ ವೈಟ್ನರ್ ಹಾಕಿದಂತಹ ಪತ್ರವನ್ನು ಕೂಡ ಮರೆಮಾಚಿರ್ತಾರೆ. ಜೊತೆಗೆ ಈಗಾಗಲೇ ಏನು ಈ ಪ್ರಾಸಿಕ್ಯೂಷನ್ ರದ್ದು ಮಾಡಬೇಕು ಅಂತೇಳಿ ಏನು ರಿಟ್ ಪಿಟಿಷನ್ ಸಲ್ಲಿಸಿದ್ರು, ಆ ಸಂದರ್ಭದಲ್ಲೂ ಕೂಡ ಈ ವೈಟ್ನರ್ ಹಾಕಿದಂತಹ ದಾಖಲೆಯನ್ನ ಅಲ್ಲಿಗೆ ಮೆನ್ಷನ್ ಮಾಡಿರೋದಿಲ್ಲ. ಆದರೆ ಇವತ್ತು ಬರ್ತಾ ಇರುವಂತಹ ಏನು ಈ ಪ್ರಾಸಿಕ್ಯೂಷನ್ ರದ್ದು ಮಾಡಬೇಕು ಅಂತೇಳಿ ಒಂದು ವಿಚಾರಣೆ ಅರ್ಜಿ ಬರ್ತಾ ಇದೆ ಅವ್ರದ್ದು. ಇವತ್ತು ರಿಟ್ ಅಪೀಲ್ ಹಾಕಿದ್ದಾರೆ. ಆ ರಿಟ್ ಅಪೀಲ್ನಲ್ಲಿ ಆ ವೈಟ್ನರ್ ಹಾಕಿದಂತಹ ದಾಖಲೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸೊ ಹೀಗಾಗಿ ಈ ಹಿಂದೆಯಿಂದಲೂ ಕೂಡ ಸಿಎಂ ಅವರ ಪ್ರಭಾವದ ಬಗ್ಗೆನೇ ತನಿಖೆ ಆಗ್ತಾ ಇರುವಂಥದ್ದು. ಈ ವೈಟ್ನರ್ ಇಲ್ದಿರುವಂತಹ ಅಕ್ಷರಗಳೇನು ಅನ್ನೋದು ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಈ ಇಲ್ಲೇನೂ ಕೂಡ ಸಿಎಂ ಅವರ ಅಧಿಕೃತ ಎಕ್ಸ್ ಖಾತೆಯಲ್ಲೂ ಕೂಡ ಆ ಇಲ್ಲಿರುವಂತಹ ಅಕ್ಷರಗಳೆಲ್ಲ ಸಿಎಂ ಅವರೇ ಕೂಡ ಯಾರೋ ಅದನ್ನ ವೈಟ್ನರ್ ಇಲ್ಲೇ ಲೈಟನ್ನು ಬಿಟ್ಟು ತೋರಿಸುವಂತಹ ಕೆಲಸವನ್ನು ಮಾಡಿದ್ರು. ಜೊತೆಗೆ ಈ 2 ದಾಖಲೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ದಾಖಲೆಗಳು ಇವತ್ತು ರಿಟ್ ಅಪೀಲ್ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈ ದಾಖಲೆಯನ್ನು ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿರೋ ಕಾರಣಕ್ಕಾಗಿ ಇವತ್ತು ಬಹುತೇಕ ಈ ವೈಟ್ನರ್ ಇಲ್ದಿರುವಂತಹ ಅಕ್ಷರಗಳ ಬಗ್ಗೆ ಉತ್ತರವನ್ನು ಕೊಡ್ತಾರ, ಅಥವಾ ಇವತ್ತು ಕೂಡ ಅದನ್ನ ಅದೇ ರೀತಿಯಾಗಿ ನಾವು ಕೇಳೇ ಇಲ್ಲ ಅನ್ನುವಂತಹ ಉತ್ತರವನ್ನು ಕೊಡ್ತಾರ. ಇದೆಲ್ಲವೂ ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸಿರೋದು. ಈಗ ಜನಸಾಮಾನ್ಯರಿಗೆ ಪ್ರಶ್ನೆ ಇರೋದು, ಹೌದಪ್ಪ ಇಂತಲ್ಲೇ ಕೊಡಿ ಅಂತ ಯಾಕೆ ಕೇಳಬಾರ್ದು? ನಿಯಮ ಏನ್ ಹೇಳುತ್ತೆ? ಕೇಳಿದ್ರೆ ತಪ್ಪಾ? ಅದು ಅಪರಾಧನ? ಸಾರ್ವಜನಿಕರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ ಮೂಢ ನಿಯಮಗಳು ಏನ್ ಹೇಳುತ್ತೆ? ಶ್ರುತಿ, ಈಗಾಗಲೇ ಏನು ಅಭಿವೃದ್ಧಿ ಪಡಿಸಿದಂತಹ ಸಮಾನಾಂತರ ಬಡಾವಣೆಯಲ್ಲಿ ಅವರು ಭೂಮಿಯೆಲ್ಲ ಕಳ್ಕೊಂಡಿದ್ರೆ ಅದೇ ಅಂದ್ರೆ ಆ ಜಾಗದಲ್ಲೇ ಸೈಟ್ಗಳ ಪಡ್ಕೊಳ್ಳೋದಕ್ಕೆ ಮೂಢ ನಿಯಮ ಹೇಳುವಂಥದ್ದು. ಆದರೆ ಅವರು ತೆಗೆದುಕೊಂಡಿರುವಂಥದ್ದು ಈ ಹಿಂದೆ ಅಭಿವೃದ್ಧಿ ಪಡಿಸಿರುವಂತಹ ಸಾಕಷ್ಟು ಬೆಲೆ ಬಾಳುವಂತಹ ಜಾಗ ಏನಿದೆ ಆ ಜಾಗದಲ್ಲಿ 14 ನಿವೇಶನ ಪಡ್ಕೊಂಡಿರೋದಲ್ಲ. ಸೊ ಹೀಗಾಗಿ ಇದೇ ದೊಡ್ಡ ಮಟ್ಟದ ಕಾರಣಕ್ಕೆ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಸಿಎಂ ಅವರ ಪತ್ನಿಗೆ ಒಂದು ಕಡೆ ಎಲ್ಲರಿಗೂ ಕೂಡ ಕೆಸರೆ ಗ್ರಾಮದಲ್ಲಿ ಯಾರೆಲ್ಲ ಭೂಮಿಯನ್ನು ಕಳ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ವಿಜಯನಗರದಲ್ಲೇ ನಿವೇಶನ ಕೊಟ್ಟಿದ್ರೆ ಈ ಪ್ರಶ್ನೆ ಉದ್ಭವನೆ ಆಗ್ತಾ ಇರಲಿಲ್ಲ. ಆದರೆ ಸಿಎಂ ಅವರ ಪತ್ನಿಗೆ ಮಾತ್ರ ಈ ಪ್ರೈಮ್ ಪ್ರಾಪರ್ಟಿಗಳನ್ನ ಕೊಟ್ಟಿರೋ ಕಾರಣಕ್ಕಾಗಿ ಇವತ್ತು ತನಿಖೆಯ ಹಂತಕ್ಕೆ ಬಂದು ನಿಂತಿರುವಂಥದ್ದು. ಇಡಿಯಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಲೋಪಗಳನ್ನು ಈಗಾಗಲೇ ಪಟ್ಟಿ ಮಾಡಿದ್ದಾರೆ. ಮೂಢ ನಿಯಮಗಳನ್ನ ಗಾಳಿಗೆ ತೂರಿ ಇವರು ವಿಜಯನಗರದಲ್ಲಿ ಕೂಡ ನಿವೇಶನ ಕೊಟ್ಟಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತೇಳಿ. ಸೊ ಹೀಗಾಗಿ ಈ ವೈಟ್ನರ್ ಇಲ್ದಿರುವಂತಹ ಅಕ್ಷರ ಏನಿದು ಅಂತದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಸೊ ಹೀಗಾಗಿ ಆ ವೈಟ್ನರ್ ಇಲ್ದಿರುವಂತಹ ಅಕ್ಷರವನ್ನ ಇವತ್ತಾದ್ರೂ ಕೂಡ ನ್ಯಾಯಾಲಯಕ್ಕೆ ಆ ವೈಟ್ನರ್ ಇಲ್ದಿರುವಂತಹ ಅಕ್ಷರವನ್ನ ಹೇಳ್ತಾರ ಅನ್ನೋದಕ್ಕೀಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ. ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ನಿಮ್ಮ ಮುಂದೆ. ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಅವರು 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ರು. ಇದು ಈ ಕ್ಷಣದ ಬಿಗ್ ಅಪ್ಡೇಟ್. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. 14 ನಿವೇಶನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಸಿಎಂ ಸಲ್ಲಿಸಿರುವ ದಾಖಲೆಯಲ್ಲಿ ವೈಟ್ನರ್ ದಾಖಲೆ ಪತ್ತೆಯಾಗಿದೆ. ಅಂದ್ರೆ ವೈಟ್ನರ್ ಇದೆ, ಆ ವೈಟ್ನರ್ ಹಿಂದೆ ಏನಿದೆ ಅನ್ನೋದು ಈಗಲೂ ಕೂಡ ನಿಗೂಢ. ಈ ಕ್ಷಣಕ್ಕೂ ಕೂಡ ನಿಗೂಢವಾಗಿದೆ. ಸಿಎಂ ಪತ್ನಿಗೆ ಮೂಡದಿಂದ 14 ನಿವೇಶನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಸಿಎಂ ದಾಖಲೆಯಲ್ಲಿ ವೈಟ್ನರ್ ಹಾಕಿದ ದಾಖಲೆ ಪತ್ತೆಯಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ರಾಜ್ಯಪಾಲರಿಗೆ ನೀಡಿದ್ದ ಉತ್ತರದಲ್ಲೂ ಕೂಡ ವೈಟ್ನರ್ನ ಪ್ರತಿ ಇದು ಇತ್ತೆ. ವೈಟ್ನರ್ ದಾಖಲೆ ಮೊದಲು ಬ್ರೇಕ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ಈಗ ದಿಢೀರಾಗಿ ಕಾಣಿಸಿಕೊಂಡಂತ ಅಸಲಿ ದಾಖಲೆ
ದಿಢೀರ್ ಅಂತ ಕಾಣಿಸ್ಕೊಂಡಿದೆ ಅಸಲಿ ದಾಖಲೆ. ನೋಡಿ ಇಲ್ಲಿ ಇದು ಇದಲ್ಲ, ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ದಾಖಲೆ ಅಂದ್ರೆ ಸಿಕ್ಕಿತ್ತು. ಇದು ಯಾವುದು ಅಂತಂದ್ರೆ ಅವರು ಟ್ವೀಟ್ ಮಾಡಿದ್ರಲ್ಲ, ಹೌದು, ಯಾರು ನಾವು ರಿಪಬ್ಲಿಕ್ ಕನ್ನಡ ಒಂದು ವೈಟ್ನರ್ನ ಕಾಪಿಯನ್ನ ತೋರಿಸಿದಾಗ ಅದು 2 ದಿನ ಆದ್ಮೇಲೆ ಒಂದು ಎಕ್ಸ್ ಖಾತೆಯಲ್ಲಿ ಹಾಕಿದ್ರು. ನೋಡಿ ಇದ್ರ ಹಿಂದೆ ಏನಿದೆ ಅಂತೇಳಿ ಲೈಟ್ ಬಿಟ್ಬಿಟ್ಟು ಯಾವ್ದೋ ಒಂದು ಪೇಪರ್ ಮೇಲೆ ಅಂದ್ರೆ ಅದ್ರ ಮೇಲೆ ವೈಟ್ನರ್ ಹಾಕ್ಬಿಟ್ಟು ತೋರಿಸುವಂತ ಕೆಲಸ ಮುಜುಗರ ಆಗಿತ್ತದು. ಆ ದಾಖಲೆ ಇದು ತೋರಿಸ್ತಾ ಇರೋದು. ಈಗ ನಾವು ತೋರಿಸ್ತಾ ಇದೀವಲ್ಲ, ಈಗ ಅಲ್ಲಿ ವೈಟ್ನರ್ ಹಾಕಿದ್ರಲ್ಲ, ಆ ವೈಟ್ನರ್ ಹಾಕಿರುವಂತ ಅಸಲಿ ಪ್ರತಿ ಈಗ ಅಲ್ಲಿ ಇರೋದು ಸಿಗ್ತಾ ಇದೆ. ಬಹಳ ಕುತೂಹಲ ಇರೋದು ವೈಟ್ನರ್ ಹಾಕಿರುವ ಜಾಗದಲ್ಲಿ ಏನಿದೆ ಅಂತ. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಹೇಳೋ ಪ್ರಕಾರ ನಾವು ಇಂತಲ್ಲೇ ಕೊಡಿ ಅಂತ ಕೇಳಿಲ್ಲ ಅಂತ, ಇಲ್ಲ ಅವ್ರು ಕೇಳಿದ್ದಾರೆ ಅನ್ನೋದಕ್ಕೆ ಅದೇ ಜಾಗದಲ್ಲಿ ವೈಟ್ನರ್ ಹಾಕಿದ್ದಾರೆ ಅಂತ. ಕೆಸರೆ ಗ್ರಾಮದಲ್ಲಿ ಜಾಗದ ಬದಲಾಗಿ ವಿಜಯನಗರ ಇದೆಯಾ ಇಲ್ವಾ ಇಂಥ ಕಡೆ ಕೊಡಿ ಅಂತ ನಾವು ಕೇಳಿಲ್ಲ ಅಂತ ಅವ್ರು ಹೇಳ್ತಿರೋದು. ಆದ್ರೆ ಆ ವೈಟ್ನರ್ ಹಿಂದೆ ಏನಿದೆ ಅನ್ನೋ ಅನುಮಾನ ನಮ್ಗೆ ಇಂಥದ್ದೇ ಕಡೆ ಬೇಕು ಅಂತ ಕೊಟ್ಟಿದ್ದಾರೆ ಅಂತ ಹೇಳಿ ನಾವ್ ಹೇಳ್ತಾ ಇಲ್ಲ. ವಿರೋಧ ಪಕ್ಷದವ್ರು ಹೇಳೋ ಪ್ರಕಾರ ವಿಜಯನಗರದಲ್ಲೇ ಕೊಡಿ ಅಂತ ನೀವು ಕೇಳಿದ್ರಿ, ಅಲ್ಲೇ ನೀವು ವೈಟ್ನರ್ ಹಾಕಿದ್ದೀರಿ ಅಂತ. ಅಲ್ಲಿ ವಿಜಯನಗರ ಇದೆಯಾ ಇಲ್ವಾ ಅಷ್ಟೇ ಪ್ರಶ್ನೆ. ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಅಲ್ಲಿ ನಾವು ಗಮನಿಸ್ತಾ ಇದೀವಿ ನೋಡಿ, ಅಲ್ಲಿ ಡಾಕ್ಯುಮೆಂಟ್ ವೀಕ್ಷಕರೇ ಬಹಳ ಸಿಂಪಲ್. ರಾಜ್ಯಪಾಲರಿಗೆ ಸಿಎಂ ಉತ್ತರವನ್ನ ಕೊಟ್ಟಿದ್ರು ಅಲ್ವಾ? ಅವರು ಕೊಟ್ಟಂತ ಉತ್ತರದಲ್ಲಿ ಆ ನಾಪತ್ತೆ ಆಗಿದಂತ ವೈಟ್ನರ್ ದಾಖಲೆ ಇತ್ತಲ್ಲ, ಅದು ಪತ್ತೆ ಆಗಿದೆ. ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಅಲ್ಲೂ ಕೂಡ ವೈಟ್ನರ್ ದಾಖಲೆ ನಾಪತ್ತೆ ಆಗಿತ್ತು. ಈಗ ನ್ಯಾಯಾಲಯದಲ್ಲಿ ಹಾಕಿರುವಂತ ರಿಟ್ ಅಪ್ಪೀಲ್ನಲ್ಲೂ ಕೂಡ ದಿಢೀರ್ ಕಾಣಿಸಿಕೊಂಡಿದೆ ಆ ವೈಟ್ನರ್ನ ದಾಖಲೆ. ಆ ವೈಟ್ನರ್ ದಾಖಲೆಯ ವಿಚಾರವಾಗಿ ಈಗ ಸಿಎಂಗೆ ಮುಳ್ಳಾಗುತ್ತೆ. ವೈಟ್ನರ್ ಮೇಲೇನೆ ಗಂಭೀರವಾದಂತಹ ಮಾತುಗಳು, ಆರೋಪಗಳು ಕೇಳಿ ಬಂದಿತ್ತು, ಅನುಮಾನಗಳು ವ್ಯಕ್ತವಾಗಿತ್ತು. ಯಾರ ಅನುಮಾನವನ್ನು ವ್ಯಕ್ತಪಡಿಸಿದ್ದು ಗಂಭೀರವಾಗಿ? ದೂರದವರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಏನಂತ ಕೇಳಿದ್ರು, ವೈಟ್ನರ್ ಹಾಕಿದ್ದು ಯಾಕೆ ಅನ್ನೋದಕ್ಕೆ ಸಿಎಂ ಕೊಟ್ಟಿರುವಂತ ದಾಖಲೆಯಲ್ಲಿ ಉತ್ತರ ಇಲ್ಲ ಅಂತೇಳಿ ಅವರು ಗಂಭೀರವಾದಂತ ಆರೋಪವನ್ನ ಮಾಡಿದ್ರು. ಕೇಳಿದ್ರೆ ತಪ್ಪೇನು ಅನ್ನೋದು ಬಹುತೇಕರ ಪ್ರಶ್ನೆ. ಮೂಢ ನಿಯಮಗಳು ಹಾಗಿಲ್ಲ ಅಂತ, ಮೂಢ ನಿಯಮ ಹಾಗಿಲ್ಲ, ನೀವು ಇಂತಲ್ಲೇ ಕೊಡಿ ಅಂತ ಕೇಳೋ ಹಾಗಿಲ್ಲ ಅಂತ. ಅಲ್ಲೂ ಕೂಡ ಸಿಎಂ ಅವರ ಪ್ರಭಾವ ಬಳಕೆ ಆಗಿದೆ ಅನ್ನೋದು ಗಂಭೀರ ಆರೋಪ. ಹಾಗಾಗಿ ಅದು ಬಹಳ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ನೋಡಿ, ಇಲ್ಲಿ ವೈಟ್ನರ್ ಹಾಕಿದ ದಾಖಲೆ ಪತ್ತೆ ಆಗಿದೆ. ಅದು ಹೌದು, ಈ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡ ದಾಖಲೆಯನ್ನು ಬಿಡುಗಡೆ ಮಾಡಿದ್ರು. ಅದು ನಮ್ಮ ಹಿರಿಯ ಸಹೋದರಿ ಜಯಪ್ರಕಾಶ್ ಶೆಟ್ಟಿ ಅವರು ಬಿಡುಗಡೆ ಮಾಡಿದಂಥದ್ದನ್ನ ಈಗ ನೋಡ್ಕೊಂಬನ್ನಿ ಒಮ್ಮೆ. ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದ್ರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದ್ರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದ್ರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದ್ರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಏನಿದೀಗ ಈಗ ವೈಟ್ನರ್ ದಾಖಲೆ ಪತ್ತೆ ಆಗಿರೋದು, ಅದರಲ್ಲಿ ಯಾಕೆ ಅನುಮಾನಗಳು ವ್ಯಕ್ತವಾಗಿತ್ತು? ಹಾಗಾದ್ರೆ ಬಹಳ ಪ್ರಮುಖವಾಗಿ ಈಗಾಗಲೇ ಸಿಎಂ ಅವರು
ಪತ್ನಿ 14 ನಿವೇಶನಗಳೆಲ್ಲ ಏನು ಬೋರ್ಡಲ್ಲಿ ಪಡ್ಕೊಂಡಿದ್ರು ಈಗಾಗಲೇ ಆ ನಿವೇಶನಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಆದರೆ ಆ 14 ನಿವೇಶನ ಪಡ್ಕೊಳ್ಳುವಂತಹ ಸಲುವಾಗಿ ಒಂದು ಪತ್ರವನ್ನ ಮೂಡಾಗಿ ಬರೆದಿದ್ರು. ನನಗೆ ಕೆಸರೆ ಗ್ರಾಮದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದವರು ನಮ್ಮ ಜಮೀನಲ್ಲಿ ವಶಕ್ಕೆ ಪಡಿಸ್ಕೊಂಡಿದ್ದಾರೆ, ಸೊ ಹೀಗಾಗಿ ನಮಗೆ ಪರಿಹಾರ ಕೊಡಬೇಕು ಅಂತೇಳಿ ಆ ಪರಿಹಾರ ಕೇಳುವಂತಹ ಲೆಟರ್ನಲ್ಲಿ 2 ಪುಟಗಳು ಬರುತ್ತೆ. ಆ ಒಂದು ಪುಟಗಳ ಮಾತ್ರ ಅವರು ಏನೋ ಶೋಕಾಸ್ ನೋಟಿಸನ್ನು ಕೊಟ್ಟಿದ್ರು. ರಾಜ್ಯಪಾಲರು ನಿಮ್ಮ ವಿರುದ್ಧ ಆರೋಪಗಳು ಕೇಳಿ ಬಂದಿದೆ, ನಿಮಗೆ ಯಾಕೆ ನಾವು ತನಿಖೆ ಮಾಡೋದಕ್ಕೆ ಅನುಮತಿ ಕೊಡಬಾರ್ದು ಅಂತೇಳಿ ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಸಿಎಂ ಅವರು ಕೂಡ ಸುದೀರ್ಘವಾದಂತಹ ಉತ್ತರವನ್ನು ಕೊಟ್ಟಿರ್ತಾರೆ. ಉತ್ತರ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಈ ವೈಟ್ನರ್ ಹಾಕಿದಂತಹ ಪತ್ರವನ್ನು ಕೂಡ ಮರೆಮಾಚಿರ್ತಾರೆ. ಜೊತೆಗೆ ಈಗಾಗಲೇ ಏನೋ ಈ ಪ್ರಾಸಿಕ್ಯೂಷನ್ ರದ್ದು ಮಾಡಬೇಕು ಅಂತೇಳಿ ಏನು ರಿಟ್ ಪಿಟಿಷನ್ ಸಲ್ಲಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಈ ವೈಟ್ನರ್ ಹಾಕಿದಂತಹ ದಾಖಲೆಯನ್ನ ಅಲ್ಲಿಗೆ ಮೆನ್ಷನ್ ಮಾಡಿರೋದಿಲ್ಲ. ಆದರೆ ಇವತ್ತು ಬರ್ತಾ ಇರುವಂತಹ ಏನೋ ಈ ಪ್ರಾಸಿಕ್ಯೂಷನ್ ರದ್ದು ಮಾಡಬೇಕು ಅಂತೇಳಿ ಒಂದು ವಿಚಾರಣೆ ಅರ್ಜಿ ಬರ್ತಾ ಇದೆ ಅವ್ರದ್ದು. ಇವತ್ತು ರಿಟ್ ಅಪೀಲ್ ಹಾಕಿದ್ದಾರೆ. ಆ ರಿಟ್ ಅಪೀಲ್ನಲ್ಲಿ ಆ ವೈಟ್ನರ್ ಹಾಕಿದಂತಹ ದಾಖಲೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸೊ ಹೀಗಾಗಿ ಈ ಹಿಂದೆಯಿಂದಲೂ ಕೂಡ ಸಿಎಂ ಅವರ ಪ್ರಭಾವದ ಬಗ್ಗೆನೇ ತನಿಖೆ ಆಗ್ತಾ ಇರುವಂಥದ್ದು. ಈ ವೈಟ್ನರ್ ಇಲ್ದಿರುವಂತಹ ಅಕ್ಷರಗಳೇನು ಅನ್ನೋದು ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಈ ಇಲ್ಲೇನೂ ಕೂಡ ಸಿಎಂ ಅವರ ಅಧಿಕೃತ ಎಕ್ಸ್ ಖಾತೆಯಲ್ಲೂ ಕೂಡ ಆ ಇಲ್ದಿರುವಂತಹ ಅಕ್ಷರಗಳನ್ನ ಸಿಎಂ ಅವರೇ ಕೂಡ ಯಾರೋ ಅದನ್ನ ವೈಟ್ನರ್ ಇಲ್ಲೇ ಲೈಟನ್ನು ಬಿಟ್ಟು ತೋರಿಸುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ ಈ 2 ದಾಖಲೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ದಾಖಲೆಗಳು ಇವತ್ತು ರಿಟ್ ಅಪೀಲ್ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈ ದಾಖಲೆಯನ್ನು ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿರೋ ಕಾರಣಕ್ಕಾಗಿ ಇವತ್ತು ಬಹುತೇಕ ಈ ವೈಟ್ನರ್ ಇಲ್ದಿರುವಂತಹ ಅಕ್ಷರಗಳ ಬಗ್ಗೆ ಉತ್ತರವನ್ನ ಕೊಡ್ತಾರ, ಅಥವಾ ಇವತ್ತು ಕೂಡ ಅದನ್ನ ಅದೇ ರೀತಿಯಾಗಿ ನಾವು ಕೇಳೇ ಇಲ್ಲ ಅನ್ನುವಂತಹ ಉತ್ತರವನ್ನ ಕೊಡ್ತಾರ. ಇದೆಲ್ಲವೂ ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸಿರೋದು. ಈಗ ಜನಸಾಮಾನ್ಯರಿಗೆ ಪ್ರಶ್ನೆ ಇರೋದು, ಹೌದಪ್ಪ ಇಂತಲ್ಲೇ ಕೊಡಿ ಅಂತ ಯಾಕೆ ಕೇಳಬಾರ್ದು? ನಿಯಮ ಏನ್ ಹೇಳುತ್ತೆ? ಕೇಳಿದ್ರೆ ತಪ್ಪಾ? ಅದು ಅಪರಾಧನ? ಸಾರ್ವಜನಿಕರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ ಮೂಢ ನಿಯಮಗಳು ಏನ್ ಹೇಳುತ್ತೆ? ಶ್ರುತಿ, ಈಗಾಗಲೇ ಏನು ಅಭಿವೃದ್ಧಿ ಪಡಿಸಿದಂತಹ ಸಮಾನಾಂತರ ಬಡಾವಣೆಯಲ್ಲಿ ಅವರು ಭೂಮಿಯೆಲ್ಲ ಕಳ್ಕೊಂಡಿದ್ರೆ ಅದೇ ಅಂದ್ರೆ ಆ ಜಾಗದಲ್ಲೇ ಸೈಟ್ಗಳ ಪಡ್ಕೊಳ್ಳೋದಕ್ಕೆ ಮೂಢ ನಿಯಮ ಹೇಳುವಂಥದ್ದು. ಆದರೆ ಅವರು ತೆಗೆದುಕೊಂಡಿರುವಂಥದ್ದು ಈ ಹಿಂದೆ ಅಭಿವೃದ್ಧಿ ಪಡಿಸಿರುವಂತಹ ಸಾಕಷ್ಟು ಬೆಲೆ ಬಾಳುವಂತಹ ಜಾಗ ಏನಿದೆ ಆ ಜಾಗದಲ್ಲಿ 14 ನಿವೇಶನ ಪಡ್ಕೊಂಡಿರೋದಲ್ಲ. ಸೊ ಹೀಗಾಗಿ ಇದೇ ದೊಡ್ಡ ಮಟ್ಟದ ಕಾರಣಕ್ಕೆ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಸಿಎಂ ಅವರ ಪತ್ನಿಗೆ ಒಂದು ಕಡೆ ಎಲ್ಲರಿಗೂ ಕೂಡ ಕೆಸರೆ ಗ್ರಾಮದಲ್ಲಿ ಯಾರೆಲ್ಲ ಭೂಮಿಯನ್ನು ಕಳೆದುಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ವಿಜಯನಗರದಲ್ಲೇ ನಿವೇಶನ ಕೊಟ್ಟಿದ್ರೆ ಈ ಪ್ರಶ್ನೆ ಉದ್ಭವನೆ ಆಗ್ತಾ ಇರಲಿಲ್ಲ. ಆದರೆ ಸಿಎಂ ಅವರ ಪತ್ನಿಗೆ ಮಾತ್ರ ಈ ಪ್ರೈಮ್ ಪ್ರಾಪರ್ಟಿಗಳೆಲ್ಲ ಕೊಟ್ಟಿರೋ ಕಾರಣಕ್ಕಾಗಿ ಇವತ್ತು ತನಿಖೆಯ ಹಂತಕ್ಕೆ ಬಂದು ನಿಂತಿರುವಂಥದ್ದು. ಇಡಿಯಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಲೋಪಗಳನ್ನು ಈಗಾಗಲೇ ಪಟ್ಟಿ ಮಾಡಿದ್ದಾರೆ. ಮೂಢ ನಿಯಮಗಳನ್ನ ಗಾಳಿಗೆ ತೂರಿ ಇವರು ವಿಜಯನಗರದಲ್ಲಿ ಕೂಡ ನಿವೇಶನ ಕೊಟ್ಟಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತೇಳಿ. ಸೊ ಹೀಗಾಗಿ ಈ ವೈಟ್ನರ್ ಇಲ್ದಿರುವಂತಹ ಅಕ್ಷರ ಏನಿದು ಅಂತದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಸೊ ಹೀಗಾಗಿ ಆ ವೈಟ್ನರ್ ಇಲ್ದಿರುವಂತಹ ಅಕ್ಷರವನ್ನ ಇವತ್ತಾದ್ರೂ ಕೂಡ ನ್ಯಾಯಾಲಯಕ್ಕೆ ಆ ವೈಟ್ನರ್ ಇಲ್ದಿರುವಂತಹ ಅಕ್ಷರವನ್ನ ಹೇಳ್ತಾರ ಅನ್ನೋದಕ್ಕೀಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ನಿಮ್ಮ ಮುಂದೆ. ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಅವರು 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ರು. ಇದು ಈ ಕ್ಷಣದ ಬಿಗ್ ಅಪ್ಡೇಟ್. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. 14 ನಿವೇಶನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಸಿಎಂ ಸಲ್ಲಿಸಿರುವ ದಾಖಲೆಯಲ್ಲಿ ವೈಟ್ನರ್ ದಾಖಲೆ ಪತ್ತೆಯಾಗಿದೆ. ಅಂದ್ರೆ ವೈಟ್ನರ್ ಇದೆ, ಆ ವೈಟ್ನರ್ ಹಿಂದೆ ಏನಿದೆ ಅನ್ನೋದು ಈಗಲೂ ಕೂಡ ನಿಗೂಢ, ಈ ಕ್ಷಣಕ್ಕೂ ಕೂಡ ನಿಗೂಢವಾಗಿದೆ. ಸಿಎಂ ಪತ್ನಿಗೆ ಮೂಡದಿಂದ 14 ನಿವೇಶನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಸಿಎಂ ದಾಖಲೆಯಲ್ಲಿ ವೈಟ್ನರ್ ಹಾಕಿದ ದಾಖಲೆ ಪತ್ತೆಯಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ರಾಜ್ಯಪಾಲರಿಗೆ ನೀಡಿದ್ದ ಉತ್ತರದಲ್ಲೂ ಕೂಡ ವೈಟ್ನರ್ನ ಪ್ರತಿ ಇದು ಇತ್ತೆ. ವೈಟ್ನರ್ ದಾಖಲೆ ಮೊದಲು ಬ್ರೇಕ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ಈಗ ದಿಢೀರಾಗಿ ಕಾಣಿಸಿಕೊಂಡಂತ ಅಸಲಿ ದಾಖಲೆ, ದಿಢೀರಂತ ಕಾಣಿಸ್ಕೊಂಡಿದೆ ಅಸಲಿ ದಾಖಲೆ. ನೋಡಿ ಇಲ್ಲಿ, ಇದು ಇದಲ್ಲ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ದಾಖಲೆ ಅಂದ್ರೆ ಇದು ಯಾವುದು ಅಂತಂದ್ರೆ ಅವರು ಟ್ವೀಟ್ ಮಾಡಿದ್ರಲ್ಲ. ಹೌದು, ಯಾರೋ ನಾವು ರಿಪಬ್ಲಿಕ್ ಕನ್ನಡ ಒಂದು ವೈಟ್ನರ್ನ ಕಾಪಿಯನ್ನ ತೋರಿಸಿದಾಗ ಅದು 2 ದಿನ ಆದ್ಮೇಲೆ ಒಂದು ಎಕ್ಸ್ ಖಾತೆಯಲ್ಲಿ ಹಾಕಿದ್ರು. ನೋಡಿ ಇದ್ರ ಹಿಂದೆ ಏನಿದೆ ಅಂತೇಳಿ ಲೈಟ್ ಬಿಟ್ಬಿಟ್ಟು ಯಾವ್ದೋ ಒಂದು ಪೇಪರ್ ಮೇಲೆ ಅಂದ್ರೆ ಅದ್ರ ಮೇಲೆ ವೈಟ್ನರ್ ಹಾಕ್ಬಿಟ್ಟು ತೋರಿಸುವಂತ ಕೆಲಸ ಮುಜುಗರ ಆಗಿತ್ತದು. ಆ ದಾಖಲೆ ಇದು ತೋರಿಸ್ತಾ ಇರೋದು. ಈಗ ನಾವು ತೋರಿಸ್ತಾ ಇದೀವಲ್ಲ, ಈಗ ಅಲ್ಲಿ ವೈಟ್ನರ್ ಹಾಕಿದ್ರಲ್ಲ,
ವೈಟ್ನರ್ ಹಾಕಿರುವಂತ ಅಸಲಿ ಪ್ರತಿ ಈಗ ಅಲ್ಲಿ ಇರೋದು ಸಿಗ್ತಾ ಇದೆ. ಬಹಳ ಕುತೂಹಲ ಇರೋದು ವೈಟ್ನರ್ ಹಾಕಿರುವ ಜಾಗದಲ್ಲಿ ಏನಿದೆ ಅಂತ. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಹೇಳೋ ಪ್ರಕಾರ ನಾವು ಇಂತಲ್ಲೇ ಕೊಡಿ ಅಂತ ಕೇಳಿಲ್ಲ ಅಂತ, ಇಲ್ಲ ಅವ್ರು ಕೇಳಿದ್ದಾರೆ ಅನ್ನೋದಕ್ಕೆ ಅದೇ ಜಾಗದಲ್ಲಿ ವೈಟ್ನರ್ ಹಾಕಿದ್ದಾರೆ ಅಂತ. ಕೆಸರೆ ಗ್ರಾಮದಲ್ಲಿ ಜಾಗದ ಬದಲಾಗಿ ವಿಜಯನಗರ ನಮ್ಗೆ ಇದೆಯಾ ಇಲ್ವಾ ಇಂಥ ಅಲ್ಲಿ ಕಡೆ ಕೊಡಿ ಅಂತ ನಾವು ಕೇಳಿಲ್ಲ ಅಂತ ಅವ್ರು ಹೇಳ್ತಿರೋದು. ಆದ್ರೆ ಆ ವೈಟ್ನರ್ ಹಿಂದೆ ಏನಿದೆ ಅನ್ನೋ ಅನುಮಾನ ನಮ್ಗೆ ಇಂಥದ್ದೇ ಕಡೆ ಬೇಕು ಅಂತ ಕೊಟ್ಟಿದ್ದಾರೆ ಅಂತ ಹೇಳಿ ನಾವ್ ಹೇಳ್ತಾ ಇಲ್ಲ, ವಿರೋಧ ಪಕ್ಷದವ್ರು ಹೇಳೋ ಪ್ರಕಾರ ವಿಜಯನಗರದಲ್ಲೇ ಕೊಡಿ ಅಂತ ನೀವು ಕೇಳಿದ್ರಿ, ಅಲ್ಲೇ ನೀವು ವೈಟ್ನರ್ ಹಾಕಿದ್ದೀರಿ ಅಂತ. ಅಲ್ಲಿ ವಿಜಯನಗರ ಇದೆಯಾ ಇಲ್ವಾ ಅಷ್ಟೇ ಪ್ರಶ್ನೆ. ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಅಲ್ಲಿ ನಾವು ಗಮನಿಸ್ತಾ ಇದೀವಿ ನೋಡಿ, ಅಲ್ಲಿ ಡಾಕ್ಯುಮೆಂಟ್ ವೀಕ್ಷಕರೇ ಬಹಳ ಸಿಂಪಲ್. ರಾಜ್ಯಪಾಲರಿಗೆ ಸಿಎಂ ಉತ್ತರವನ್ನ ಕೊಟ್ಟಿದ್ರು ಅಲ್ವಾ? ಅವರು ಕೊಟ್ಟಂತ ಉತ್ತರದಲ್ಲಿ ಆ ನಾಪತ್ತೆ ಆಗಿದಂತ ವೈಟ್ನ ದಾಖಲೆ ಇತ್ತಲ್ಲ, ಅದು ಪತ್ತೆ ಆಗಿದೆ. ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಅಲ್ಲೂ ಕೂಡ ವೈಟ್ನರ್ ದಾಖಲೆ ನಾಪತ್ತೆ ಆಗಿತ್ತು. ಈಗ ನ್ಯಾಯಾಲಯದಲ್ಲಿ ಹಾಕಿರುವಂತ ರಿಟ್ ಅಪ್ಪೀಲ್ನಲ್ಲೂ ಕೂಡ ದಿಢೀರ್ ಕಾಣಿಸ್ಕೊಂಡಿದೆ ಆ ವೈಟ್ನರ್ನ ದಾಖಲೆ. ಆ ವೈಟ್ನರ್ ದಾಖಲೆಯ ವಿಚಾರವಾಗಿ ಈಗ ಸಿಎಂಗೆ ಮುಳ್ಳಾಗುತ್ತೆ. ವೈಟ್ನರ್ ಮೇಲೇನೆ ಗಂಭೀರವಾದಂತಹ ಮಾತುಗಳು, ಆರೋಪಗಳು ಕೇಳಿ ಬಂದಿತ್ತು, ಅನುಮಾನಗಳು ವ್ಯಕ್ತವಾಗಿತ್ತು. ಯಾರ ಅನುಮಾನವನ್ನು ವ್ಯಕ್ತಪಡಿಸಿದ್ದು ಗಂಭೀರವಾಗಿ ದೂರದವರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಏನಂತ ಕೇಳಿದ್ರು, ವೈಟ್ನರ್ ಹಾಕಿದ್ದು ಯಾಕೆ ಅನ್ನೋದಕ್ಕೆ ಸಿಎಂ ಕೊಟ್ಟಿರುವಂತ ದಾಖಲೆಯಲ್ಲಿ ಉತ್ತರ ಇಲ್ಲ ಅಂತೇಳಿ ಅವರು ಗಂಭೀರವಾದಂತ ಆರೋಪವನ್ನ ಮಾಡಿದ್ರು. ಕೇಳಿದ್ರೆ ತಪ್ಪೇನು ಅನ್ನೋದು ಬಹುತೇಕರ ಪ್ರಶ್ನೆ. ಮೂಢ ನಿಯಮಗಳು ಹಾಗಿಲ್ಲ ಅಂತ, ಮೂಢ ನಿಯಮ ಹಾಗಿಲ್ಲ, ನೀವು ಇಂತಲ್ಲೇ ಕೊಡಿ ಅಂತ ಕೇಳೋ ಹಾಗಿಲ್ಲ ಅಂತ. ಅಲ್ಲೂ ಕೂಡ ಸಿಎಂ ಅವರ ಪ್ರಭಾವ ಬಳಕೆ ಆಗಿದೆ ಅನ್ನೋದು ಗಂಭೀರ ಆರೋಪ. ಹಾಗಾಗಿ ಅದು ಬಹಳ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ನೋಡಿ, ಇಲ್ಲಿ ವೈಟ್ನರ್ ಹಾಕಿದ ದಾಖಲೆ ಪತ್ತೆ ಆಗಿದೆ. ಅದು ಹೌದು, ಈ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡ ದಾಖಲೆಯನ್ನು ಬಿಡುಗಡೆ ಮಾಡಿದ್ರು. ಅದು ನಮ್ಮ ಹಿರಿಯ ಸಹೋದರಿ ಜಯಪ್ರಕಾಶ್ ಶೆಟ್ಟಿ ಅವರು ಬಿಡುಗಡೆ ಮಾಡಿದಂಥದ್ದನ್ನ ಈಗ ನೋಡ್ಕೊಂಬನ್ನಿ ಒಮ್ಮೆ. ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದ್ರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದ್ರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದ್ರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದ್ರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಏನಿದೀಗ ಈಗ ವೈಟ್ನರ್ ದಾಖಲೆ ಪತ್ತೆ ಆಗಿರೋದು, ಅದರಲ್ಲಿ ಯಾಕೆ ಅನುಮಾನಗಳು ವ್ಯಕ್ತವಾಗಿತ್ತು? ಹಾಗಾದ್ರೆ ಬಹಳ ಪ್ರಮುಖವಾಗಿ ಈಗಾಗಲೇ ಸಿಎಂ ಅವರು ಪತ್ನಿ 14 ನಿವೇಶನಗಳೆಲ್ಲ ಏನು ಓಡೋದಿಂದ ಪಡ್ಕೊಂಡಿದ್ರು, ಈಗಾಗಲೇ ಆ ನಿವೇಶನಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಆದರೆ ಆ 14 ನಿವೇಶನ ಪಡ್ಕೊಳ್ಳುವಂತಹ ಸಲುವಾಗಿ ಒಂದು ಪತ್ರವನ್ನು ಮೂಡಾಗಿ ಬರೆದಿದ್ರು. ನನಗೆ ಕೆಸರೆ ಗ್ರಾಮದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದವರು ನಮ್ಮ ಜಮೀನಲ್ಲಿ ವಶಕ್ಕೆ ಪಡಿಸ್ಕೊಂಡಿದ್ದಾರೆ, ಸೊ ಹೀಗಾಗಿ ನಮಗೆ ಪರಿಹಾರ ಕೊಡಬೇಕು ಅಂತೇಳಿ ಆ ಪರಿಹಾರ ಕೇಳುವಂತಹ ಲೆಟರ್ನಲ್ಲಿ 2 ಪುಟಗಳು ಬರುತ್ತೆ. ಆ 1 ಪುಟಗಳ ಮಾತ್ರ ಅವರು ಏನೋ ಶೋಕಾಸ್ ನೋಟಿಸ್ ಕೊಟ್ಟಿದ್ರು ರಾಜ್ಯಪಾಲರು. ನಿಮ್ಮ ವಿರುದ್ಧ ಆರೋಪಗಳು ಕೇಳಿ ಬಂದಿದೆ, ನಿಮಗೆ ಯಾಕೆ ನಾವು ತನಿಖೆ ಮಾಡೋದಕ್ಕೆ ಅನುಮತಿ ಕೊಡಬಾರ್ದು ಅಂತೇಳಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಸಿಎಂ ಅವರು ಕೂಡ ಸುದೀರ್ಘವಾದಂತಹ ಉತ್ತರವನ್ನು ಕೊಟ್ಟಿರ್ತಾರೆ. ಉತ್ತರ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಈ ವೈಟ್ನರ್ ಹಾಕಿದಂತಹ ಪತ್ರವನ್ನು ಕೂಡ ಮರೆಮಾಚಿರ್ತಾರೆ. ಜೊತೆಗೆ ಈಗಾಗಲೇ ಏನೋ ಈ ಪ್ರಾಸಿಕ್ಯೂಷನ್ ರದ್ದು ಮಾಡಬೇಕು ಅಂತೇಳಿ ಏನು ರಿಟ್ ಪಿಟಿಷನ್ ಸಲ್ಲಿಸಿದ್ರು, ಆ ಸಂದರ್ಭದಲ್ಲೂ ಕೂಡ ಈ ವೈಟ್ನರ್ ಹಾಕಿದಂತಹ ದಾಖಲೆಯನ್ನ ಅಲ್ಲಿಗೆ ಮೆನ್ಷನ್ ಮಾಡಿರೋದಿಲ್ಲ. ಆದರೆ ಇವತ್ತು ಬರ್ತಾ ಇರುವಂತಹ ಏನೋ ಈ ಪ್ರಾಸಿಕ್ಯೂಷನ್ ರದ್ದು ಮಾಡಬೇಕು ಅಂತೇಳಿ ಒಂದು ವಿಚಾರಣೆ ಅರ್ಜಿ ಬರ್ತಾ ಇದೆ ಅವ್ರದ್ದು. ಇವತ್ತು ರಿಟ್ ಅಪೀಲ್ ಹಾಕಿದ್ದಾರೆ. ಆ ರಿಟ್ ಅಪೀಲ್ನಲ್ಲಿ
ಆ ವೈಟ್ನರ್ ಹಾಕಿದಂತಹ ದಾಖಲೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸೊ ಹೀಗಾಗಿ ಈ ಹಿಂದೆಯಿಂದಲೂ ಕೂಡ ಸಿಎಂ ಅವರ ಪ್ರಭಾವದ ಬಗ್ಗೆನೇ ತನಿಖೆ ಆಗ್ತಾ ಇರುವಂಥದ್ದು. ಈ ವೈಟ್ನರ್ ಇಲ್ದಿರುವಂತಹ ಅಕ್ಷರಗಳೇನು ಅನ್ನೋದು ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಈ ಇಲ್ಲೇನೂ ಕೂಡ ಸಿಎಂ ಅವರ ಅಧಿಕೃತ ಎಕ್ಸ್ ಖಾತೆಯಲ್ಲೂ ಕೂಡ ಆ ಇಲ್ಲಿರುವಂತಹ ಅಕ್ಷರಗಳೆಲ್ಲ ಸಿಎಂ ಅವರೇ ಕೂಡ ಯಾರೋ ಅದನ್ನ ವೈಟ್ನರ್ ಇಲ್ಲೇ ಲೈಟ್ ಅನ್ನ ಬಿಟ್ಟು ತೋರಿಸುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ ಈ ಎರಡು ದಾಖಲೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ದಾಖಲೆಗಳು ಇವತ್ತು ರಿಟ್ ಅಪೀಲ್ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈ ದಾಖಲೆಯನ್ನು ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿರೋ ಕಾರಣಕ್ಕಾಗಿ ಇವತ್ತು ಬಹುತೇಕ ಈ ವೈಟ್ನರ್ ಇಲ್ದಿರುವಂತಹ ಅಕ್ಷರಗಳ ಬಗ್ಗೆ ಉತ್ತರವನ್ನ ಕೊಡ್ತಾರ ಅಥವಾ ಇವತ್ತು ಕೂಡ ಅದನ್ನ ಅದೇ ರೀತಿಯಾಗಿ ನಾವು ಕೇಳೇ ಇಲ್ಲ ಅನ್ನುವಂತಹ ಉತ್ತರವನ್ನ ಕೊಡ್ತಾರ. ಇದೆಲ್ಲವೂ ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸಿರೋದು. ಈಗ ಜನಸಾಮಾನ್ಯರಿಗೆ ಪ್ರಶ್ನೆ ಇರೋದು, ಹೌದಪ್ಪ ಇಂತಲ್ಲೇ ಕೊಡಿ ಅಂತ ಯಾಕೆ ಕೇಳಬಾರ್ದು? ನಿಯಮ ಏನ್ ಹೇಳುತ್ತೆ? ಕೇಳಿದ್ರೆ ತಪ್ಪಾ? ಅದು ಅಪರಾಧನ? ಸಾರ್ವಜನಿಕರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ ಮೂಢ ನಿಯಮಗಳು ಏನ್ ಹೇಳುತ್ತೆ? ಶ್ರುತಿ, ಈಗಾಗಲೇ ಏನು ಅಭಿವೃದ್ಧಿ ಪಡಿಸಿದಂತಹ ಸಮಾನಾಂತರ ಬಡಾವಣೆಯಲ್ಲಿ ಅವರು ಭೂಮಿಯೆಲ್ಲ ಕಳ್ಕೊಂಡಿದ್ರೆ ಅದೇ ಅಂದ್ರೆ ಆ ಜಾಗದಲ್ಲೇ ಸೈಟ್ಗಳ ಪಡ್ಕೊಳ್ಳೋದಕ್ಕೆ ಮೂಢ ನಿಯಮ ಹೇಳುವಂಥದ್ದು. ಆದರೆ ಅವರು ತೆಗೆದುಕೊಂಡಿರುವಂಥದ್ದು ಈ ಹಿಂದೆ ಅಭಿವೃದ್ಧಿ ಪಡಿಸಿರುವಂತಹ ಸಾಕಷ್ಟು ಬೆಲೆ ಬಾಳುವಂತಹ ಜಾಗ ಏನಿದೆ ಆ ಜಾಗದಲ್ಲಿ 14 ನಿವೇಶನ ಪಡ್ಕೊಂಡಿರೋದಲ್ಲ. ಸೊ ಹೀಗಾಗಿ ಇದೇ ದೊಡ್ಡ ಮಟ್ಟದ ಕಾರಣಕ್ಕೆ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಸಿಎಂ ಅವರ ಪತ್ನಿಗೆ ಒಂದು ಕಡೆ ಎಲ್ಲರಿಗೂ ಕೂಡ ಕೆಸರೆ ಗ್ರಾಮದಲ್ಲಿ ಯಾರೆಲ್ಲ ಭೂಮಿಯನ್ನು ಕಳೆದುಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ವಿಜಯನಗರದಲ್ಲೇ ನಿವೇಶನ ಕೊಟ್ಟಿದ್ರೆ ಈ ಪ್ರಶ್ನೆ ಉದ್ಭವನೆ ಆಗ್ತಾ ಇರಲಿಲ್ಲ. ಆದರೆ ಸಿಎಂ ಅವರ ಪತ್ನಿಗೆ ಮಾತ್ರ ಈ ಪ್ರೈಮ್ ಪ್ರಾಪರ್ಟಿಗಳನ್ನ ಕೊಟ್ಟಿರೋ ಕಾರಣಕ್ಕಾಗಿ ಇವತ್ತು ತನಿಖೆಯ ಹಂತಕ್ಕೆ ಬಂದು ನಿಂತಿರುವಂಥದ್ದು. ಇಡಿಯಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಲೋಪಗಳನ್ನು ಈಗಾಗಲೇ ಪಟ್ಟಿ ಮಾಡಿದ್ದಾರೆ. ಮೂಢ ನಿಯಮಗಳನ್ನ ಗಾಳಿಗೆ ತೂರಿ ಇವರು ವಿಜಯನಗರದಲ್ಲಿ ಕೂಡ ನಿವೇಶನ ಕೊಟ್ಟಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತೇಳಿ. ಸೊ ಹೀಗಾಗಿ ಈ ವೈಟ್ನರ್ ಇಲ್ದಿರುವಂತಹ ಅಕ್ಷರ ಏನಿದು ಅಂತದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಸೊ ಹೀಗಾಗಿ ಆ ವೈಟ್ನರ್ ಇಲ್ದಿರುವಂತಹ ಅಕ್ಷರವನ್ನ ಇವತ್ತಾದ್ರೂ ಕೂಡ ನ್ಯಾಯಾಲಯಕ್ಕೆ ಆ ವೈಟ್ನರ್ ಇಲ್ದಿರುವಂತಹ ಅಕ್ಷರವನ್ನ ಹೇಳ್ತಾರ ಅನ್ನೋದಕ್ಕೀಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು.